ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬ್ರೆಡ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಈಗ ಮೊದಲಿಗೆ ಒಂದು ಪಾತ್ರೆನ ತೆಗೆದುಕೊಂಡು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಬೌಲ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಸಕ್ಕರೆ ಮುಳುಗುವಷ್ಟು, ಸ್ವಲ್ಪ ಜಾಸ್ತಿ ಸಕ್ಕರೆ ಮುಳುಗಿ ಸ್ವಲ್ಪ ಜಾಸ್ತಿ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ಚೆನ್ನಾಗಿ ಸಕ್ಕರೆ ಕರಗಲಿ. ಈಗ ಸಕ್ಕರೆ ಕರಗಿದೆ. ಚೆನ್ನಾಗಿ ಕುದಿಯುವಾಗ ಒಂದಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣ. ಪಾಕ ಕುದಿಲಿ. ಪಾಕ ರೆಡಿ ಆಗ್ತಾ ಬಂತು. ಈಗ ಇದು ಮೊದಲೇ ಯಾಕೆ ಮಾಡ್ಕೊಳ್ಳೋದು ಅಂದರೆ, ಅದು ಪಾಕ ಪೂರ್ತಿಯಾಗಿ ತಣ್ಣಗಾಗಬೇಕು ಸ್ನೇಹಿತರೆ. ಅದಕ್ಕೆ ಮೊದಲೇ ಮಾಡಿಟ್ಕೊಳ್ಬೇಕು ಪಾಕವನ್ನು. ಈಗ ಪಾಕ ರೆಡಿಯಾಗಿದೆ, ಎತ್ತಿಟ್ಕೊಳ್ಳೋಣ ಒಂದು ಸೈಡು. ನಾನಿಲ್ಲಿ ಒಂದು ಪೂರ್ತಿ ಬ್ರೆಡ್ ಪ್ಯಾಕೆಟ್ನ ತೆಗೆದುಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಈಗ ಬ್ರೆಡ್ ಎಡ್ಜನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ 4 ಸೈಡ್ ಎಡ್ಜಸ್ನ ತೆಗೆದುಕೊಂಡು ಬಿಡೋಣ ಫ್ರೆಂಡ್ಸ್. ಬರೀ ಬಿಳಿ ಭಾಗ ಮಾತ್ರ ತೆಗೆದುಕೊಳ್ಳೋಣ. ನೋಡಿ ಈ ರೀತಿ. ಈಗ ಎಲ್ಲ ಬ್ರೆಡ್ಗಳನ್ನು ಇದೇ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಬ್ರೆಡ್ಗಳನ್ನು ಕಟ್ ಮಾಡಿಕೊಂಡು ಇಟ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ, ಪುಡಿ ಪುಡಿ ಆಗೋ ಥರ. ನೀವು ಬೇಕಿದ್ದರೆ ಪೌಡ್ರ್ ಆಗೋ ಥರ ಮಿಕ್ಸಿಗೆ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಈಗ ಇದು ಎಲ್ಲ ಪುಡಿಯಾಗಿದೆ. ಈಗ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನಾದ್ಕೊಳ್ಬೇಕು ಫ್ರೆಂಡ್ಸ್. ಬರೀ ಹಾಲನ್ನೇ ಹಾಕ್ಕೊಳ್ಳಿ, ನೀರು ಹಾಕ್ಕೊಳ್ಬೇಡಿ. ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು ಸಣ್ಣ ಗಂಟು ಇಲ್ಲದೆ ಇರೋ ಥರ ನಾದ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಲನ್ನ. ಈಗ ನೋಡಿ ಈ ರೀತಿ ಸ್ವಲ್ಪನೂ ಗಂಟಿರಬಾರ್ದು ಸ್ನೇಹಿತರೆ. ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು. ಈ ರೀತಿ ನಾದ್ಕೊಳ್ಬೇಕು ನೋಡಿ ಸ್ನೇಹಿತರೆ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಎಷ್ಟು ಚೆನ್ನಾಗಾಗಿದೆ ಅದು. ಈಗ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ಆದಷ್ಟು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಅದು ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಎಣ್ಣೆಯಲ್ಲಿ. ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಾಗ್ತವೆ ನೋಡಿ ಫ್ರೆಂಡ್ಸ್. ಹೀಗೆ ಎಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ. ಈಗ ಎಲ್ಲ ಉಂಡೆಗಳು ರೆಡಿ ಆದವು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಗಿವೆ. ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ನೋಡಿ ಅಂಗಡಿನಲ್ಲಿ ತಂದು ಮಾಡ್ತೀವಲ್ಲ ಪೌಡ್ರು, ಅದಕ್ಕಿಂತ ಚೆನ್ನಾಗಾಗ್ತವೆ ಸ್ನೇಹಿತರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಒಂದು ಕಡಾಯಿನ ಇಟ್ಕೊಂಡು ಎಣ್ಣೆನ ಹಾಕ್ಕೊಳ್ಳೋಣ.
ಚೆನ್ನಾಗಿ ಎಣ್ಣೆ ಕಾಯಬೇಕು ಸ್ನೇಹಿತರೆ. ಎಣ್ಣೆ ಕಾದಿದೆ. ಈಗ ಆಗಲೇ ಮಾಡಿಟ್ಕೊಂಡಿದ್ವಲ್ಲ ಉಂಡೆಗಳನ್ನು ಅವನ್ನ ಒಂದೊಂದಾಗಿ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಒಂಚೂರು ಹೊಡೆಯಲ್ಲ, ಏನಿಲ್ಲ, ಬಾಯಿ ಬಿಟ್ಕೊಳ್ಳಲ್ಲ, ಚೆನ್ನಾಗಿ ಆಗ್ತಾಯಿದೆ ಸ್ನೇಹಿತರೆ. ಟ್ರೈ ಮಾಡಿ ಒಂದ್ಸಲ, ತುಂಬ ಚೆನ್ನಾಗಿರುತ್ತೆ. ಇದು ಪೂರ್ತಿಯಾಗಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು ಸ್ನೇಹಿತರೆ, ಯಾಕೆಂದರೆ ಮೇಲೆಲ್ಲ ಕಪ್ಪಾಗಿ ಬಿಡುತ್ತೆ, ಒಳಗೆಲ್ಲ ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ಅದಕ್ಕೆ ಆದಷ್ಟು ಪೂರ್ತಿಯಾಗಿ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕು. ನೋಡಿ ಕಲರ್ ಎಷ್ಟು ಚೆಂದ ಬರ್ತಾಯಿದೆ ಸ್ನೇಹಿತರೆ. ತಾಳ್ಮೆ ಬೇಕು ಸ್ನೇಹಿತರೆ, ಇದಕ್ಕೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡುತ್ತೆ ಇದು. ನೋಡಿ ಸ್ನೇಹಿತರೆ, ಎಷ್ಟು ಚಂದ ಕಲರ್ ಬಂತು. ಇನ್ನು ಸ್ವಲ್ಪ ಹುರಿದ್ಕೊಳ್ಬೇಕು ಸ್ನೇಹಿತರೆ. ಇದು ಪೂರ್ತಿ ಗೋಲ್ಡನ್ ಬ್ರೌನ್ ಆಗಬೇಕು ಸ್ನೇಹಿತರೆ. ಇದು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕದು. ನೋಡಿ ಎಷ್ಟು ಚಂದ ಕಾಣುತ್ತೆ ಸ್ನೇಹಿತರೆ, ಬಾಯಿ ಬಿಟ್ಕೊಂಡಿಲ್ಲ ಒಂದು. ಎಲ್ಲೋ ಒಂದೇ ಸಮನಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗಿವೆ ನೋಡಿ ಸ್ನೇಹಿತರೆ. ಇದೇ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಇವ್ರನ್ನ. ಈಗ ರೆಡಿಯಾಗಿವೆ, ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ ಎಲ್ಲವನ್ನ. ನೋಡಿ ಎಷ್ಟು ಚೆನ್ನಾಗಿವೆ. ಈಗ ಮಿಕ್ಕ ಉಂಡೆಗಳನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ. ಇವುಗಳನ್ನು ಸಹ ಅದೇ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಎಲ್ಲವನ್ನು ಹುರಿದುಕೊಂಡದಾಗಿದೆ. ಈಗ ನೋಡಿ, ಈಗ ನೋಡಿ ಮೊದಲೇ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ ಪಾಕ, ಈಗ ಚೆನ್ನಾಗಿ ಆರಿದೆ ಅದು ಸಕ್ಕರೆ ಪಾಕ. ಉಂಡೆಗಳನ್ನು ಹಾಕ್ಕೊಳ್ಳೋಣ ಸ್ನೇಹಿತರೆ ಎಲ್ಲವನ್ನ. ನೋಡಿ ಈ ರೀತಿ ಹಾಕಿ ಎಲ್ಲವನ್ನ ಪಾಕದಲ್ಲಿ ಮುಳುಗಿಸಿ ಇಡಬೇಕು ಸ್ನೇಹಿತರೆ. ಈ ರೀತಿ ಎಲ್ಲವನ್ನು ಪಾಕದಲ್ಲಿ ಮುಳುಗಿಸಿ ಒಂದು ಪಾತ್ರೆನ ಮುಚ್ಚಿ ಇಟ್ಬಿಡೋಣ ಸ್ನೇಹಿತರೆ. ಒಂದು 4-5 ಗಂಟೆ ಬಿಟ್ಟು ನೋಡೋಣ. ನೋಡಿ ಈಗ ಹೀಗಾಗಿವೆ ನೋಡಿ ಸ್ನೇಹಿತರೆ, ಎಲ್ಲವೂ ಪಾಕವನ್ನು ಹೀರ್ಕೊಂಡಿವೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿ ನಾನು ನಿಮಗೆ ಒಂದೆರಡು ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಹೇಗಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ನೀವು ಖಂಡಿತ ಟ್ರೈ ಮಾಡಬೇಕು ಇದನ್ನು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಒಳಗೆಲ್ಲ ಬೆಂದಿದೆ, ಪಾಕ ಚೆನ್ನಾಗಿ ಹೀರ್ಕೊಂಡಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಸ್ನೇಹಿತರೆ, ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ. ಥ್ಯಾಂಕ್ ಯು.